ಇನ್ನು ಡಿಕೆ ಶಿವಕುಮಾರ್ ನೀಡಿದ ನಟ್ಟು ಬೋಲ್ಟು ಹೇಳಿಕೆಗಿಂತ ಸಾಧು ಕೋಕಿಲ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಸಾಧು ಕೋಕಿಲ ಎಲ್ಲೋ ಒಂದು ಎಡವಟ್ಟು ಮಾಡ್ದಂಗೆ ಕಾಣ್ತಾ ಇದೆ. ಎಲ್ಲರಿಗೆ ಪೋಸ್ಟ್ ನೋಡಿ, ಈ ನಾಗಾಭರಣ ಇದಾರಲ್ಲ, ನಾಗಾಭರಣವೇ ಅವರೇ ಇಂಥದ್ದು ಹಲವು ಕಾರ್ಯಕ್ರಮಗಳನ್ನು ಹುಟ್ಟುಹಾಕಿದ್ದವು. ಹಿಂದೆ ಅಧ್ಯಕ್ಷರು ಕೂಡ ಆಗಿದ್ದರು. ಅವರಿಗೆ ಹೋಗಲಿಲ್ಲ. ನಟರಿಗೆ ಆಹ್ವಾನ ಹೋಯ್ತಾ ಇಲ್ವಾ ಅನ್ನೋದೇ ಸದ್ಯದ ಕುತೂಹಲ. ಅನೇಕರು ಹೇಳಿದ್ರು ನಮಗೆ ಲೇಟ್ ಆಗಿ ಬಂತು. ಆಮೇಲೆ ಸ್ವತಃ ಯಾರು, ಆಮೇಲೆ ರವಿಚಂದ್ರನ್ ಎಲ್ಲ ಬರದೇ ಇರೋರು ಅಲ್ಲ ರೀ. ರವಿಚಂದ್ರನ್, ಅನಂತನಾಗ್ ಇವರೆಲ್ಲ ಬರದೇ ಇರ್ತಾರ? ಕರೆದಿದ್ದೀರಾ ಇಲ್ವಾ ಆ ಕುತೂಹಲ ಇದೆ. ಒಂದು ರಿಪೋರ್ಟ್. ಈ ಎರಡರಲ್ಲಿ ಯಾವ್ದ್ರಿ ಸತ್ಯ? ನೀವು ಕರೆದಿಲ್ಲ ಅನ್ನೋ ಸತ್ಯನ ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನ? ಒಂದು ಎಂಪಿ ಮಾಡಿ, ಇಲ್ಲವೇ ಎಂಎಲ್ಸಿ ಮಾಡಿ. ಇಂದಿಗೂ ಸಾಧು ಕೋಕಿಲಾರದ್ದು ಅದೇ ಕನಸು. ನಾನು ಕೂಡ ಒಬ್ಬ ಪ್ರಮುಖ ಆಕಾಂಕ್ಷಿಯಾಗಿ ಇವಾಗಲೂ ಇದ್ದೀನಿ. ಎಲ್ರಿಗೂ ಲೆಟರ್ಗಳು ಕೂಡ ತಲುಪಿಸಿದ್ವಿ. ಯಾಕೆಂದ್ರೆ ನಾನು ನನಗೆ ಸಿಗದೆ ಹೋಗ್ಲಿ, ನಾನು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ. ಈ ಒಂದು 15-20 ವರ್ಷಗಳಿಂದ ನಾನು ಕೆಲಸ ಮಾಡ್ತಾನೆ ಇದ್ದೇನೆ. ಡಿಕೆ ಸರ್ ಜೊತೆಯಲ್ಲಿ ಫಸ್ಟ್ ಲಾಸ್ಟ್ MP ಎಲೆಕ್ಷನ್ ಅಲ್ಲಿ ನಾನು ಜಾಯ್ನ್ ಆಗಿದ್ದು. ಅಲ್ಲಿ ಸೆಂಟ್ರಲ್ ಟಿಕೆಟ್ ಕೂಡ ಆಕಾಂಕ್ಷಿ ಆಗಿದೆ ಲೋಕಸಭೆಗೆ. ಅವಾಗ ಕೊಟ್ಟಿರಲಿಲ್ಲ, ಅಲ್ಲ, ನಾನು ಕೊಟ್ಟಿದ್ರೆ 100ಕ್ಕೆ 100 ಹೊಡ್ಕೊಂಡ್ಬಂದ್ಬಿಡ್ತಾ ಇದ್ದೆ, ಗೆದ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಸ್ಟಾರ್ ನಟರನ್ನು ಕರೆಯಲಿಲ್ವಾ ಸಾಧು ಕೋಕಿಲ? ಸತ್ಯ ಗೊತ್ತಿಲ್ಲದೆ ಸ್ಟಾರ್ಸ್ಗೆ ಬೈದ್ರ ಡಿಸಿಎಂ ಡಿಕೆಶಿ. ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಚಂದನವನ ವರ್ಸಸ್ ಕಾಂಗ್ರೆಸ್ ಸರ್ಕಾರದ ತಿಕ್ಕಾಟದ ಮಧ್ಯೆ ಸಾಧು ಕೋಕಿಲ ಅತಿಥಿಗಳ ಹೆಸರು ರಿಲೀಸ್ ಮಾಡಿದ್ದಾರೆ. ಆ ಲಿಸ್ಟ್ ನಲ್ಲಿ ಸುದೀಪ್, ದರ್ಶನ್ ಸೇರಿ ಹಲವು ನಟರ ಹೆಸರು ಇದೆ. ಆದ್ರೆ ಸುದೀಪ್ಗೆ ಆಹ್ವಾನವೇ ಇರಲಿಲ್ಲ ಅಂತ ಚಕ್ರವರ್ತಿ ಚಂದ್ರಚೂಡ್ ಹೇಳ್ತಿದ್ದಾರೆ. ಅವರೇ ಒಂದು ಚಾನಲ್ ಹೇಳಿಕೆ ಕೊಡ್ತಾರೆ, ಈ ಸೂಪರ್ ಸ್ಟಾರ್ಗಳನ್ನ ಕರೆದ್ರೆ 20-30 ಜನ ಬರ್ತಾರೆ, ಇನ್ನೇನು ಅವರೊಬ್ಬರು ಬರ್ಬೇಕಾ ನಡ್ಕೊಂಡು ಮನೆಯಿಂದ, ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಈ ಎರಡರಲ್ಲಿ ಯಾವ್ದ್ರಿ ಸತ್ಯ? ನೀವು ಕರೆದಿಲ್ಲ ಅನ್ನೋ ಸತ್ಯನ ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನ ಅಥವಾ ನೀವು ಮಾತನಾಡೋದ್ರದ ಅಪಭ್ರಂಶಗಳ ಸತ್ಯನ? ಕರೆದಿದ್ದೀವಿ, ಜನರೆಲ್ಲ ಕರಿತೀವಿ. ಒಂದ್ಸ ನಾ ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀವೇನೇನೋ ತಿರ್ಗ್ಸಕ್ಕೆಲ್ಲ ಹೇಳ್ತೀವಿ. ಎಲ್ರಿಗೂ ನಾವು ಪೋಸ್ಟಲ್ ಕಳಿಸ್ತೀವಿ. ಪರ್ಸನಲ್ ಆಗಿ ಕರಿಬೇಕು ಅಂದ್ರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು. ಪರ್ಸನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕರೀಲೇಬೇಕು ನಾವು. ಅದನ್ನ ಯಾರು ಕರೆದಿದ್ದೀವಿ? ನಮ್ ಗೆಸ್ಟ್ ಯಾರು ಅನ್ಕೊಂಡಿದ್ವಿ? ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೀಲೇಬೇಕು. ಅವ್ರು ನಮ್ಮ ಗೆಸ್ಟ್. ಅವ್ರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ. ಮಿಕ್ಕಿದವ್ರಿಗೆಲ್ಲ ಪರ್ಸನಲ್ ಹೋಗಿರುತ್ತೆ. ಕೆಲವರಿಗೆ ಹೇಳಿರ್ತೀವಿ, ಕೆಲವರಿಗೆ ಮಾತಾಡಿರ್ತೀವಿ, ಕೆಲವರಿಗೆ ನಾನು ಹೋಗಿ ಕೊಟ್ಟಿರ್ತೀನಿ. ಸಾಧು ಕೋಕಿಲ ಮಾತಿಗೆ ಮಂಜು ಕಿಡಿ. ಚಿತ್ರರಂಗಕ್ಕೆ ಇವಾಗ ದಟ್ಟು ಬೋಟು ಟೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಟೈಟ್ ಯಾರು ಮಾಡಬೇಕು? ಫಸ್ಟ್ ಅಕಾಡೆಮಿ ಮಾಡಬೇಕು. ಅಕಾಡೆಮಿ ಕರೆದು ಅವರು ಏತಿಗಿದಾಯ್ತು, ಇದು ಯಾವ ಕಾರಣಕ್ಕೋಸ್ಕರ ಆಯ್ತು, ಏತ್ ಬಂದಿಲ್ಲ ಅಂತಿತ್ತು. ಯಾವುದೇ ಕಲಾವಿದರನ್ನಾಗ್ಲಿ ಯಾರನ್ನೋ ಹೆಸರು ತಗೊಂಡಿಲ್ಲ ಅವರು. ಡಿಕೆ ಶಿವಕುಮಾರ್ ಕರೆಕ್ಟ್ ಆಗಿದ್ದಾರೆ. ಸಾಧು ಕೋಕಿಲ ನಟನೆ ಬದಲು ರಾಜಕೀಯದಲ್ಲಿ ಭವಿಷ್ಯ ನೋಡುತ್ತಿದ್ದಾರೆ. ಅವರ ಮುಂದಿನ ಜರ್ನಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಡಿಕೆ ಶಿವಕುಮಾರ್ ನೀಡಿದ ನಟ್ಟು ಬೋಲ್ಟು ಹೇಳಿಕೆಗಿಂತ ಸಾಧು ಕೋಕಿಲ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಸಾಧು ಕೋಕಿಲ ಎಲ್ಲೋ ಒಂದು ಎಡವಟ್ಟು ಮಾಡ್ದಂಗೆ ಕಾಣ್ತಾ ಇದೆ. ಎಲ್ಲರಿಗೆ ಪೋಸ್ಟ್ ನೋಡಿ, ಈ ನಾಗಾಭರಣ ಇದಾರಲ್ಲ, ನಾಗಾಭರಣವೇ ಅವರೇ ಇಂಥದ್ದು ಹಲವು ಕಾರ್ಯಕ್ರಮಗಳನ್ನು ಹುಟ್ಟುಹಾಕಿದ್ದವು. ಹಿಂದೆ ಅಧ್ಯಕ್ಷರು ಕೂಡ ಆಗಿದ್ದರು. ಅವರಿಗೆ ಹೋಗಲಿಲ್ಲ. ನಟರಿಗೆ ಆಹ್ವಾನ ಹೋಯ್ತಾ ಇಲ್ವಾ ಅನ್ನೋದೇ ಸದ್ಯದ ಕುತೂಹಲ. ಅನೇಕರು ಹೇಳಿದ್ರು ನಮಗೆ ಲೇಟ್ ಆಗಿ ಬಂತು. ಆಮೇಲೆ ಸ್ವತಃ ಯಾರು, ಆಮೇಲೆ ರವಿಚಂದ್ರನ್ ಎಲ್ಲ ಬರದೇ ಇರೋರು ಅಲ್ಲ ರೀ. ರವಿಚಂದ್ರನ್, ಅನಂತನಾಗ್ ಇವರೆಲ್ಲ ಬರದೇ ಇರ್ತಾರ? ಕರೆದಿದ್ದೀರಾ ಇಲ್ವಾ ಆ ಕುತೂಹಲ ಇದೆ. ಒಂದು ರಿಪೋರ್ಟ್. ಈ ಎರಡರಲ್ಲಿ ಯಾವ್ದ್ರಿ ಸತ್ಯ? ನೀವು ಕರೆದಿಲ್ಲ ಅನ್ನೋ ಸತ್ಯನ ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನ? ಒಂದು ಎಂಪಿ ಮಾಡಿ,
ಇಲ್ವೇ MLC ಮಾಡಿ. ಇಂದಿಗೂ ಸಾಧು ಕೋಕಿಲಾರದ್ದು ಅದೇ ಕನಸು. ನಾನು ಕೂಡ ಒಬ್ಬ ಪ್ರಮುಖ ಆಕಾಂಕ್ಷಿಯಾಗಿ ಇವಾಗಲೂ ಇದ್ದೀನಿ. ಎಲ್ರಿಗೂ ಲೆಟರ್ಗಳು ಕೂಡ ತಲುಪಿಸಿದ್ದೀನಿ. ಯಾಕೆಂದ್ರೆ ನಾನು ನನಗೆ ಸಿಗದೆ ಹೋಗ್ಲಿ, ನಾನು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ. ಈ ಒಂದು 15-20 ವರ್ಷಗಳಿಂದ ನಾನು ಕೆಲಸ ಮಾಡ್ತಾನೆ ಇದ್ದೇನೆ. DK ಸರ್ ಜೊತೆಯಲ್ಲಿ ಫಸ್ಟ್ ಲಾಸ್ಟ್ MP ಎಲೆಕ್ಷನ್ ಅಲ್ಲಿ ನಾನು ಜಾಯ್ನ್ ಆಗಿದ್ದು. ಅಲ್ಲಿ ಸೆಂಟ್ರಲ್ ಟಿಕೆಟ್ ಕೂಡ ಆಕಾಂಕ್ಷಿ ಆಗಿದೆ ಲೋಕಸಭೆಗೆ, ಅವಾಗ ಕೊಟ್ಟಿರಲಿಲ್ಲ. ಕೊಟ್ಟಿದ್ದು ಕೂತ್ಕೊಳ್ಬೇಕು ಅನ್ಸುತ್ತೆ. ಅಲ್ಲ, ನಾನು ಕೊಟ್ಟಿದ್ರೆ 100ಕ್ಕೆ 100 ಹೊರ್ಕೊಂಡ್ಬಂದ್ಬಿಡ್ತಾ ಇದ್ದೆ, ಗೆದ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಸ್ಟಾರ್ ನಟರನ್ನು ಕರೆಯಲಿಲ್ವಾ ಸಾಧು ಕೋಕಿಲ? ಸತ್ಯ ಗೊತ್ತಿಲ್ಲದೆ ಸ್ಟಾರ್ಸ್ಗೆ ಬೈದ್ರ DCM DKC. ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಚಂದನವನ ವರ್ಸಸ್ ಕಾಂಗ್ರೆಸ್ ಸರ್ಕಾರದ ತಿಕ್ಕಾಟದ ಮಧ್ಯೆ ಸಾಧು ಕೋಕಿಲ ಅತಿಥಿಗಳ ಹೆಸರು ರಿಲೀಸ್ ಮಾಡಿದ್ದಾರೆ. ಆ ಲಿಸ್ಟ್ ನಲ್ಲಿ ಸುದೀಪ್, ದರ್ಶನ್ ಸೇರಿ ಹಲವು ನಟರ ಹೆಸರು ಇದೆ. ಆದ್ರೆ ಸುದೀಪ್ಗೆ ಆಹ್ವಾನವೇ ಇರಲಿಲ್ಲ ಅಂತ ಚಕ್ರವರ್ತಿ ಚಂದ್ರಚೂಡ್ ಹೇಳ್ತಿದ್ದಾರೆ. ಅವರೇ ಒಂದು ಚಾನಲ್ ಹೇಳಿಕೆ ಕೊಡ್ತಾರೆ, ಈ ಸೂಪರ್ ಸ್ಟಾರ್ಗಳನ್ನ ಕರೆದ್ರೆ 20-30 ಜನ ಬರ್ತಾರೆ, ಇನ್ನೇನು ಅವರೊಬ್ಬರೇ ಬರ್ಬೇಕಾ ನಡ್ಕೊಂಡು ಮನೆಯಿಂದ, ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಈ ಎರಡರಲ್ಲಿ ಯಾವ್ದ್ರಿ ಸತ್ಯ? ನೀವು ಕರೆದಿಲ್ಲ ಅನ್ನೋ ಸತ್ಯನಾ, ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನಾ, ಅಥವಾ ನೀವು ಮಾತನಾಡೋದ್ರದ ಅಪಭ್ರಂಶಗಳ ಸತ್ಯನಾ? ಕರೆದಿದ್ದೀವಿ, ಜನರೆಲ್ಲ ಕರಿತೀವಿ. ಒಂದ್ ನಿಮಿಷ ನಾ ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀವೇನೇನೋ ತಿರ್ಗ್ಸಕ್ಕೆಲ್ಲ ಹೇಳ್ತೀವಿ. ಎಲ್ರಿಗೂ ನಾವು ಪೋಸ್ಟಲ್ಲಿ ಕಳಿಸ್ತೀವಿ. ಪರ್ಸನಲ್ ಆಗಿ ಕರಿಬೇಕು ಅಂದ್ರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು. ಪರ್ಸನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕರೀಲೇಬೇಕು ನಾವು. ಅದನ್ನ ಯಾರು ಕರೆದಿದ್ದೀವಿ? ನಮ್ ಗೆಸ್ಟ್ ಯಾರು ಅನ್ಕೊಂಡಿದ್ವಿ? ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೀಲೇಬೇಕು. ಅವ್ರು ನಮ್ಮ ಗೆಸ್ಟ್. ಅವ್ರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ. ಮಿಕ್ಕಿದವ್ರಿಗೆಲ್ಲ ಪರ್ಸನಲ್ ಹೋಗಿರುತ್ತೆ, ಕೆಲವರಿಗೆ ಹೇಳಿರ್ತೀವಿ, ಕೆಲವರಿಗೆ ಮಾತಾಡಿರ್ತೀವಿ, ಕೆಲವರಿಗೆ ನಾನು ಹೋಗಿ ಕೊಟ್ಟಿರ್ತೀನಿ. ಸಾಧು ಕೋಕಿಲ ಮಾತಿಗೆ ಮಂಜು ಕಿಡಿ. ಚಿತ್ರರಂಗಕ್ಕೆ ಇವಾಗ ದಟ್ಟು ಬೋಲ್ಟು ಟೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಟೈಟ್ ಯಾರು ಮಾಡಬೇಕು? ಫಸ್ಟ್ ಅಕಾಡೆಮಿ ಮಾಡಬೇಕು. ಅಕಾಡೆಮಿ ಕರೆದು ಅವರು ಏತ್ಗಿದಾಯ್ತು, ಇದು ಯಾವ ಕಾರಣಕ್ಕೋಸ್ಕರ ಆಯ್ತು, ಏತ್ ಬಂದಿಲ್ಲ ಅಂತಿತ್ತು. ಯಾವುದೇ ಕಲಾವಿದ್ರನ್ನಾಗ್ಲಿ ಯಾರನ್ನೋ ಹೆಸರು ತಗೊಂಡಿಲ್ಲ ಅವರು. DK ಶಿವಕುಮಾರ್ ಕರೆಕ್ಟ್ ಆಗಿದ್ದಾರೆ. ಸಾಧು ಕೋಕಿಲ ನಟನೆ ಬದಲು ರಾಜಕೀಯದಲ್ಲಿ ಭವಿಷ್ಯ ನೋಡುತ್ತಿದ್ದಾರೆ. ಅವರ ಮುಂದಿನ ಜರ್ನಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು DK ಶಿವಕುಮಾರ್ ನೀಡಿದ ನಟ್ಟು ಬೋಲ್ಟು ಹೇಳಿಕೆಗಿಂತ ಸಾಧು ಕೋಕಿಲ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಸಾಧು ಕೋಕಿಲ ಎಲ್ಲೋ ಒಂದು ಎಡವಟ್ಟು ಮಾಡ್ದಂಗೆ ಕಾಣ್ತಾ ಇದೆ. ಎಲ್ಲರಿಗೆ ಪೋಸ್ಟ್ ನೋಡಿ. ಈ ನಾಗಾಭರಣ ಇದಾರಲ್ಲ, ನಾಗಾಭರಣವೇ ಅವರೇ ಇಂಥದ್ದು ಹಲವು ಕಾರ್ಯಕ್ರಮಗಳನ್ನು ಹುಟ್ಟುಹಾಕಿದ್ದವು. ಹಿಂದೆ ಅಧ್ಯಕ್ಷರು ಕೂಡ ಆಗಿದ್ರು. ಅವರಿಗೆ ಹೋಗಲಿಲ್ಲ. ನಟರಿಗೆ ಆಹ್ವಾನ ಹೋಯ್ತು.